ಹಾಯ್ ಫ್ರೆಂಡ್ಸ್, ಹೇಗಿದೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಇಂಪ್ಲಾಂಟೇಷನ್ ಅಂದರೆ ಏನು, ಯಾವ ಸಂದರ್ಭದಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ, ಲಕ್ಷಣಗಳೇನು, ಮತ್ತು ಈ ಒಂದು ಇಂಪ್ಲಾಂಟೇಷನ್ ಕಾಣಿಸ್ಕೊಂಡಾಗ ಏನೆಲ್ಲ ಮಾಡಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಈ ಒಂದು ಇಂಪ್ಲಾಂಟೇಷನ್ ಯಾವ ಕಾರಣಕ್ಕೋಸ್ಕರ ಕಾಣಿಸ್ಕೊಳ್ಳುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ನೋಡ್ತಾ ಹೋಗೋಣ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇಂಪ್ಲಾಂಟೇಷನ್ ಅನ್ನುವಂಥದ್ದು ನೀವು ಒಂದು ವೇಳೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಆ ಒಂದು ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಇಂಪ್ಲಾಂಟೇಷನ್ ಅಂದರೆ ಗರ್ಭ ನಿಲ್ಲುವುದು ಅಂತ ಹೇಳಿ. ಒಂದು ವೇಳೆ ನಿಮಗೆ ಯಶಸ್ವಿಯಾಗಿ ಗರ್ಭ ನಿಂತರೆ ಅದನ್ನು ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಆ ಒಂದು ಇಂಪ್ಲಾಂಟೇಷನ್ ಆಗುವಂಥ ಸಂದರ್ಭದಲ್ಲಿ ಅನೇಕ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಇಲ್ಲಿಂದ ನಿಮಗೆ ಅಧಿಕೃತವಾಗಿ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಥವಾ ಯಶಸ್ವಿಯಾಗಿ ಗರ್ಭ ನಿಂತಿದೆ ಅಂತ ಹೇಳಲಾಗತ್ತೆ. ಹಾಗಾಗಿ ನಾನು ಮುಂಚೆ ಹೇಳಿದಾಗೆ ಗರ್ಭಧಾರಣೆ ಅಧಿಕೃತವಾಗಿ ಆರಂಭವಾಗುವುದು ಇಂಪ್ಲಾಂಟೇಷನ್ನ ಸಮಯದಲ್ಲಿ. ಅಂದರೆ ಭ್ರೂಣವು ಅಥವಾ ಎಂಬ್ರಿಯೋ ಅಂತ ಹೇಳ್ತೀವಿ, ಗರ್ಭಾಶಯದ ಒಳಪದರಕ್ಕೆ ಯೂಟ್ರೈನ್ ಲೈನಿಗೆ ಅಂಟಿಕೊಳ್ಳುವಾಗ ಅದು ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡಿದಾಗಲೂ ಇರ್ಬೋದು ಅಥವಾ ಪ್ರಯೋಗಾಲಯದ ಚಿಕಿತ್ಸೆಯಲ್ಲಾಗಲೂ ಸಂಭವಿಸ್ಬೋದು. ಅಂದರೆ ಎರಡರಲ್ಲೂ ಈ ಒಂದು ಇಂಪ್ಲಾಂಟೇಷನ್ ಆಗುವಂಥದ್ದು. ಯಾವಾಗ ನಿಮಗೆ ಇಂಪ್ಲಾಂಟೇಷನ್ ಆಗುತ್ತೆ ಅಂದರೆ ಯಶಸ್ವಿಯಾಗಿ ಗರ್ಭ ನಿಂತಿರುತ್ತೆ, ಆ ಒಂದು ಸಂದರ್ಭದಲ್ಲಿ ಕೆಲವು ಮಹಿಳೆಯರಿಗೆ ಲಕ್ಷಣಗಳು ಕಾಣಿಸ್ಕೊಳ್ಬೋದು, ಇನ್ನು ಕೆಲವರಿಗೆ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ದೇ ಇರ್ಬೋದು. ಇದರ ಒಂದು ಸಮಯ ಇರ್ಬೋದು ಅಥವಾ ಈ ಲಕ್ಷಣಗಳ ತೀವ್ರತೆ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗ್ಬೋದು. ಸೊ ಹಾಗಾಗಿ ನೀವು ಇವಾಗ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಅಥವಾ ನ್ಯಾಚುರಲ್ ಆಗಿ ನೀವು ಒಂದು ವೇಳೆ ಕನ್ಸೀವ್ ಆದ್ರೂ ಅಥವಾ ಬಂಜೆತನದ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನೀವು ಕನ್ಸೀವ್ ಆದ್ರೂ ಈ ಒಂದು ಲಕ್ಷಣ ಕೆಲವರಿಗೆ ಕಾಣಿಸ್ಕೊಳ್ಬೋದು, ಕೆಲವರಿಗೆ ಕಾಣಿಸ್ಕೊಳ್ದೇ ಇರ್ಬೋದು. ಹಾಗಂತ ಹೇಳಿ ನೀವು ಈಗ ಲಕ್ಷಣಗಳು ಕಂಡು ಬಂದಿಲ್ಲ ಅಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ. ಕೆಲವರಿಗೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಸಾಮಾನ್ಯವಾಗಿ ಇಂಪ್ಲಾಂಟೇಷನ್ ಆಗುವಂಥ ಸಂದರ್ಭದಲ್ಲಿ ಹಾರ್ಮೋನಲ್ ಬದಲಾವಣೆಗಳು ಆರಂಭವಾಗ್ತವೆ. ಎಲ್ಲರಲ್ಲೂ ಈ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ, ಆದರೆ ಸಾಮಾನ್ಯವಾಗಿ ಕಾಣಿಸಿಕೊಳ್ಳಬಹುದಾದ ಲಕ್ಷಣಗಳು ಯಾವುದು ಅಂತ ಹೇಳಿದರೆ ಸಣ್ಣ ಪ್ರಮಾಣದ ಸ್ಪಾಟಿಂಗ್ ಇರ್ಬೋದು ಅಥವಾ ಇಂಪ್ಲಾಂಟೇಷನ್ ಸ್ಪಾಟಿಂಗ್ ಅಂತ ಹೇಳ್ತೀವಿ. ಒಂದು ವೇಳೆ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂಥ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವಂತಹ ಪ್ರಥಮ ಒಂದು ಲಕ್ಷಣ ಅಂತ ಹೇಳ್ಬೋದು ಅಥವಾ ಟೂ ಅರ್ಲಿಯಾಗಿ ಕಾಣಿಸಿಕೊಳ್ಳುವಂತಹ ಒಂದು ಲಕ್ಷಣ ಅಂತ ಹೇಳಿದರೆ ಇಂಪ್ಲಾಂಟೇಷನ್ ಸ್ಪಾಟಿಂಗ್. ಈ ಒಂದು ಇಂಪ್ಲಾಂಟೇಷನ್ ಸ್ಪಾಟಿಂಗ್ ಕಂದು ಕಲರಲ್ಲೂ ಕಾಣಿಸ್ಕೊಳ್ಬೋದು ಮತ್ತು ಕೆಲವರಿಗೆ ಪಿಂಕ್ ಕಲರಲ್ಲೂ ಕಾಣಿಸ್ಕೊಳ್ಬೋದು. 1 ಗಂಟೆ ಇರ್ಬೋದು ಅಥವಾ 1 ರಿಂದ 2 ದಿನ ಕೂಡ ಕಾಣಿಸ್ಕೊಳ್ಬೋದು. ಜಸ್ಟ್ ಸ್ಪಾಟಿಂಗ್ ಥರ ಇರುತ್ತೆ. ಇದು ಪೀರಿಯಡ್ ರಕ್ತಸ್ರಾವಕ್ಕಿಂತ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಇಂಪ್ಲಾಂಟೇಷನ್ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ಅನುಭವ ಕಾಣಿಸ್ಕೊಳ್ಬೋದು ಅಥವಾ ಸೂಜಿ ಚುಚ್ಚಿದ ರೀತಿಯಲ್ಲಿ ಒಂದು ಅನುಭವ ನಿಮಗೆ ಕಾಣಿಸ್ಕೊಳ್ಳೋದೆ. ತುಂಬ ಲೈಟಾಗಿರುತ್ತೆ, ಸ್ಟ್ರಾಂಗ್ ಆಗಿರೋದಿಲ್ಲ. ನಿಮಗೆ ಯಾವಾಗ ಪೀರಿಯಡ್ ಸಮಯದಲ್ಲಿ ಕಾಣಿಸ್ಕೊಳ್ಳುತ್ತಲ್ಲ ಆ ರೀತಿ ನಿಮಗೆ ಈ ಒಂದು ಸೆಳೆತ ಕಾಣಿಸ್ಕೊಳ್ಳೋದಿಲ್ಲ. ತುಂಬ ಕಡಿಮೆ ಪ್ರಮಾಣದಲ್ಲಿ ಈ ಒಂದು ಸೆಳೆತ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಪ್ರೊಜೆಸ್ಟ್ರೋನ್ ಎಂಬ ಹಾರ್ಮೋನಿನ ಬದಲಾವಣೆಯಿಂದ ನಿಮ್ಮ ಸ್ತನಗಳಲ್ಲಿ ನೋವು ಕಾಣಿಸ್ಕೊಳ್ಬೋದು, ಊತ ಕಾಣಿಸ್ಕೊಳ್ಬೋದು ಮತ್ತು ಕೆಲವರಿಗೆ ಒಂದು ರೀತಿ ಭಾರವಾಗಿರುವಂತಹ ರೀತಿಯಲ್ಲೂ ಕೂಡ ಅನುಭವ ಆಗತ್ತೆ. ನೆಕ್ಸ್ಟ್ ಲಕ್ಷಣ ದೇಹದಲ್ಲಿ ದಣಿವು ಇರ್ಬೋದು ಅಥವಾ ಮನಸ್ಥಿತಿಯ ಬದಲಾವಣೆ, ಮೂಡ್ ಚೇಂಜಸ್ ಅಂತ ಹೇಳ್ತೀವಿ. ಇಂಪ್ಲಾಂಟೇಷನ್ನ ಆರಂಭಿಕ ಹಂತದಲ್ಲಿ ದೇಹದಲ್ಲಿ ದಣಿವು ಹೆಚ್ಚಾಗ್ಬೋದು ಅಥವಾ ಮನಸ್ಥಿತಿಯಲ್ಲೂ ಕೂಡ ಏರುಪೇರಾಗ್ಬೋದು. ಅಂದರೆ ನಿಮ್ಮ ಮೂಡಲ್ಲೂ ಕೂಡ ಚೇಂಜಸ್ ಆಗ್ಬೋದು. ಇದು ಎಲ್ಲರಿಗೂ ಆಗಬೇಕಂತೇನಿಲ್ಲ, ಕೆಲವರಿಗೆ ಈ ಒಂದು ಲಕ್ಷಣ ಕಾಣಿಸ್ಕೊಳ್ಬೋದು. ನೆಕ್ಸ್ಟ್ ಹೊಟ್ಟೆ ಉಬ್ಬರದ ರೀತಿಯಲ್ಲಿ ಫೀಲ್ ಆಗ್ಬೋದು, ಬ್ಲೋಟಿಂಗ್ ಇರ್ಬೋದು. ಅಂದರೆ ನಿಮ್ಮ ಹೊಟ್ಟೆ ಭಾರವಾಗಿರುವುದು ಅಥವಾ ಸ್ವಲ್ಪ ಉಬ್ಬಿದಂತೂ ನಿಮಗೆ ಅನಿಸ್ಬೋದು. ಈ ಹಾರ್ಮೋನುಗಳ ಬದಲಾವಣೆಯಿಂದ ಈ ರೀತಿಯ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಮತ್ತು ಕೆಲವರಿಗೆ ಒಂದು ವೇಳೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂಥ ಸಂದರ್ಭದಲ್ಲಿ ವಾಕರಿಕೆ ಅಂದರೆ ನಾಸಿಯಾ ಆಗುವಂತಹ ರೀತಿಯಲ್ಲಿ ಫೀಲ್ ಆಗ್ಬೋದು ಮತ್ತು ಕೆಲವರಿಗೆ ವಾಮಿಟಿಂಗ್ ಕೂಡ ಆಗುವಂಥದ್ದು. ಈ ರೀತಿಯ ಕೆಲವೊಂದು ಲಕ್ಷಣಗಳು ಈ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂಥ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುತ್ತೆ. ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ಬೋದು. ಒಂದು ವೇಳೆ ಕನ್ಸೀವ್ ಆದರೆ
ವೈಟ್ ಡಿಸ್ಚಾರ್ಜ್ ಕೂಡ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಡಿಸ್ಚಾರ್ಜ್ ಆಗುವಂಥದ್ದು. ನೀವು ಇವಾಗ ಯಾವಾಗ ಟೆಸ್ಟ್ ಮಾಡಬೇಕು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟು ಅಂತ ಹೇಳಿದರೆ, ನ್ಯಾಚುರಲ್ ಆಗಿ ನೀವೇನಾದರೂ ಕನ್ಸೀವ್ ಆದರೆ ನಿಮ್ಮ ಪೀರಿಯಡ್ ಮಿಸ್ ಆದ 1 ವಾರ ಬಿಟ್ಟು ಅಥವಾ ಆ ಒಂದು ಸಂದರ್ಭದಲ್ಲಿ ನೆಗೆಟಿವ್ ಬಂದರೆ 3 to 5 ಡೇಸ್ ಬಿಟ್ಟು ರಿಪೀಟ್ ಮಾಡಿ ನೋಡಬೇಕಾಗತ್ತೆ. ಅಲ್ಲೂ ನಿಮಗೆ ಸರಿಯಾದ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳಿದರೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಅವರು ಮೇ ಬಿ ನಿಮಗೆ ಬೀಟಾ HCG ಎಂಬ ಬ್ಲಡ್ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ತಾರೆ. ಒಂದು ವೇಳೆ ನೀವು ಇವಾಗ ಬಂಜೆತನದ ಟ್ರೀಟ್ಮೆಂಟ್ ಮಾಡಿ ನಂತರ ಒಂದು ವೇಳೆ ಕನ್ಸೀವ್ ಆದರೆ ಅಂತಹ ಸಂದರ್ಭದಲ್ಲಿ ಈ ಒಂದು ಟ್ರೀಟ್ಮೆಂಟ್ ಆದ 10 to 14 ದಿನಗಳ ಬಿಟ್ಟು, ಅಂದರೆ 10 ರಿಂದ 14 ದಿನ ಬಿಟ್ಟು ನಿಮಗೆ ಈ ಒಂದು ಬ್ಲಡ್ ಟೆಸ್ಟ್ ಬೀಟಾ HCG ಎಂಬ ಬ್ಲಡ್ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡಿ ಹೇಳ್ತಾರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತ ಹೇಳಿ. IVFನಲ್ಲಿ 10 ರಿಂದ 14 ದಿನ ಯಾವಾಗ ಅಂತ ಹೇಳಿದರೆ ಭ್ರೂಣ ವರ್ಗಾವಣೆ ಅಂತ ಹೇಳ್ತೀವಿ, ಅಥವಾ IVFನಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಹೇಳಿ ಒಂದು ಹಂತ ಬರುತ್ತೆ. ನಿಮ್ಮ ಎಂಬ್ರಿಯೋ ಟ್ರಾನ್ಸ್ಫರ್ ಆದ 10 ರಿಂದ 14 ದಿನ ಬಿಟ್ಟು ನಿಮಗೆ ಡಾಕ್ಟ್ರು ಬರಲಿಕ್ಕೆ ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಬೀಟಾ HCG ಎಂಬ ಬ್ಲಡ್ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ತಾರೆ. ಸೊ ಈ ಒಂದು ಚಿತ್ರದಲ್ಲಿ ನೀವು ಗಮನಿಸ್ಬೋದು, ಮೊದಲನೇ ಚಿತ್ರದಲ್ಲಿ ಯಾವುದೇ ರೀತಿಯ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿರೋದಿಲ್ಲ. ಎರಡನೇ ಚಿತ್ರದಲ್ಲಿ ಭ್ರೂಣ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಂಡಿರೋದನ್ನು ನೋಡ್ತೀರ. ಇದರಲ್ಲಿ ಸಾಮಾನ್ಯವಾಗಿ ಫಲೀಕರಣ ಎಂಬ ಪ್ರಕ್ರಿಯೆ ನಿಮ್ಮ ಗರ್ಭನಾಳದಲ್ಲೇ ಆಗಿರುತ್ತೆ. ನಂತರ ಫಲೀಕರಣವಾಗಿರುವಂಥ ಭ್ರೂಣ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಅಂಟ್ಕೊಂಡು ಅಲ್ಲೇ 9 ತಿಂಗಳುಗಳ ತನಕ ಹೆಲ್ತಿಯಾಗಿ ಬೆಳಿಬೇಕು. ಇವಾಗ ಸಾಮಾನ್ಯವಾಗಿ ಪ್ರಯೋಗಾಲಯ ಚಿಕಿತ್ಸೆಯಲ್ಲಿ ಬಳಸುವ ಔಷಧಿಗಳು ಕೆಲವೊಮ್ಮೆ ಗರ್ಭಧಾರಣೆಯ ಲಕ್ಷಣಗಳಂತೆ ಕಾಣಿಸ್ಕೊಳ್ಬೋದು. ಇದರಿಂದ ನಿಜವಾದ ಇಂಪ್ಲಾಂಟೇಷನ್ ಸೂಚನೆಗಳೇ ಅಥವಾ ಔಷಧಿಗಳ ಪರಿಣಾಮದಿಂದ ಉಂಟಾಗಿರುವಂತಹ ಲಕ್ಷಣಗಳೇ ಅಂತ ಹೇಳಿ ಅದನ್ನು ಡಿವೈಡ್ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಅವು ನೋಡಲಿಕ್ಕೆ ಕೆಲವೊಂದು ಲಕ್ಷಣಗಳು ಅದೇ ರೀತಿ ಕಾಣಿಸ್ಕೊಳ್ತವೆ. ಹಾಗಾಗಿ ನೀವೇನಾದರೂ ಬಂಜೆತನದ ಟ್ರೀಟ್ಮೆಂಟಿಂದ ಏನಾದರೂ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದರೆ ಅಂತಹ ಸಂದರ್ಭದಲ್ಲಿ ಡಾಕ್ಟ್ರು ನಿಮಗೆ ಈ ಒಂದು ಭ್ರೂಣ ವರ್ಗಾವಣೆಯಾದ ನಂತರ 2 ವಾರ ಬಿಟ್ಟು ಅಥವಾ 10 ರಿಂದ 14 ದಿನ ಬಿಟ್ಟು ಬ್ಲಡ್ ಟೆಸ್ಟ್ ಮಾಡಿ ನೋಡ್ತಾರೆ. ಅದರಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಇಂಪ್ಲಾಂಟೇಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇಂಪ್ಲಾಂಟೇಷನ್ ಆಗುವಂಥ ಸಂದರ್ಭದಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಮತ್ತು ಯಾವಾಗ ಕಾಣಿಸ್ಕೊಳ್ತವೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇಂಪ್ಲಾಂಟೇಷನ್ ಕೆಲವರಿಗೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೇ ಪ್ರಥಮವಾಗಿ ಪ್ರೆಗ್ನೆನ್ಸಿಯ ಲಕ್ಷಣವಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂಥ ಸಂದರ್ಭದಲ್ಲಿ ಲಕ್ಷಣಗಳು ಕಂಡು ಬಂದಿಲ್ಲ ಅಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ. ಕೆಲವರಿಗೆ ಯಾವಾಗ ಟೆಸ್ಟ್ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿ ಗೊತ್ತಾಗುತ್ತೆ.